ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಶ್ರೀವಾರಿ ನಾಲೆಜ್ ಚಾನಲ್ಗೆ ಸ್ವಾಗತ. ಏನಪ್ಪ ಪಲಾವ್ ಮಾಡೋ ವಿಡಿಯೋ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೋತಿದ್ದೀರಾ. ಮನೆಯಲ್ಲಿ ಪುದೀನ ಸೊಪ್ಪು ತರಕಾರಿ ಎಲ್ಲ ಇತ್ತು, ಮಾಡಿ ನೋಡೋಣ ಅನ್ನಿಸ್ತು. ತುಂಬ ಚೆನ್ನಾಗಿ ಬಂತು, ಹಾಗೆ ನಿಮಗೂ ಹೇಳ್ಕೊಡೋಣ ಅಂತ ಅನ್ನಿಸ್ತು. ಈ ಪಲಾವ್ ಮಾಡೋದು ತುಂಬ ಈಸಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು, ನಾನಿವತ್ತು ಈರುಳ್ಳಿ ಕೂಡ ಹಾಕಿಲ್ಲ, ಬರೀ ತರಕಾರಿ, ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ ಅಷ್ಟೇ. ಮೊಟ್ಟ ಮೊದಲು ನಾನು ಮಾಡಿದ್ದು ತುಪ್ಪದ ಒಗ್ಗರಣೆ ಹಾಕಿ ಕ್ಯಾಪ್ಸಿಕಮ್ನ, ಆಮೇಲಿಂದ ಆಲೂಗಡ್ಡೆನ, ಕ್ಯಾರೆಟ್ನ, ಬಟಾಣಿ ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಈ ಕಡೆ ಪುದೀನ ಸೊಪ್ಪನ್ನ ಸ್ವಲ್ಪ ಹುರ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ, ಹಸಿ ಶುಂಠಿ, ಒಂದೆರಡು ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡು ಈ ರುಬ್ಬಿದಂಥ ಮಿಶ್ರಣವನ್ನು ಬೇಯಿಸಿದ ತರಕಾರಿಗೆ ಹಾಕಿ ಇನ್ನೊಂದು ಕುಕ್ಕರಲ್ಲಿ ಅನ್ನ ಮಾಡಿದ್ದೆ. ಅದನ್ನು ತೆಗೆದು ಸ್ವಲ್ಪ ಅನ್ನ, ಇದಕ್ಕೆ ಎಷ್ಟು ಈ ಮಿಶ್ರಣಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನನ ಮಿಶ್ರಣ ಮಾಡಿ ಉಪ್ಪು ಹಾಕಿ ಮೇಲೊಂಚೂರು ನಿಂಬೆಹಣ್ಣು ಹಾಕಿ ತಕ್ಷಣ ಒಂದು 10 ನಿಮಿಷ ಕುದಿಸ್ಬೇಕು. ಪುದೀನ ಪಲಾವ್ ರೆಡಿ ಆಗುತ್ತೆ. ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಧನ್ಯವಾದಗಳು. ಶ್ರೀವಾರಿ ನಾಲೆಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.